ಒಂದಲ್ಲ ಒಂದು ದಿನ ನಿಮ್ಮ ಆಸೆ ಕನಸುಗಳೆಲ್ಲ ನನಸಾಗ್ತದೆ ಎಂಬ ಭರವಸೆಯೊಂದಿಗೆ ಜೀವನ ನಡೆಸಿ. ಆ ದೇವರು ಯಾರಿಗೂ ಪರಿಪೂರ್ಣವಾದ ಬದುಕನ್ನು ಕೊಟ್ಟಿರೋದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಇಟ್ಟೇ ಇರ್ತಾನೆ. ಆ ಸಮಸ್ಯೆಗಳನ್ನು ಎದುರಿಸಿದಾಗಲೇ ನಮ್ಮ ಜೀವನಕ್ಕೊಂದು ದಾರಿ ಕಂಡುಕೊಳ್ಳಲು ಸಾಧ್ಯ. ಎತ್ತಿ ಎಸೆದ ಮೇಲೆ ಕೆಲವರಿಗೆ ಗೊತ್ತಾಗೋದು ಕೈಯಲ್ಲಿ ಇದ್ದದ್ದು ಕಲ್ಲಲ್ಲ, ವಜ್ರ ಅಂತ. ಮನುಷ್ಯನಿಗೆ ಮನುಷ್ಯನನ್ನು ಕಂಡರೆ ಆಗೋದಿಲ್ಲ. ಯಾಕೆ ಗೊತ್ತಾ? ಎಲ್ಲಿ ಅವನು ನನ್ನ ಸಮನಾಗಿ ಬೆಳೆದು ನಿಲ್ತಾನೆ ಎಂಬ ಸ್ವಾರ್ಥದಿಂದ. ಸಂಬಂಧಗಳ ಸಂತೆಯಲ್ಲಿ ಸತ್ಯ ಹೇಳುವವನೇ ಏಕಾಂಗಿ. ಇರುವಷ್ಟು ಸಾಕೆಂದವನು ಬಡವನಾಗಿದ್ರೂ ಬದುಕ್ತಾನೆ, ಇನ್ನಷ್ಟು ಬೇಕೆಂದವನು ಶ್ರೀಮಂತನಾಗಿದ್ರೂ ಕೊರಗ್ತಾನೆ. ಯಾರ ಮನಸ್ಸಿನಲ್ಲಿ ನಾನೇ ಸರಿ ಎನ್ನುವುದು ಇರ್ತದೆಯೋ ಆತನಿಗೆ ತನ್ನ ತಪ್ಪಿನ ಅರಿವಾಗೋದಿಲ್ಲ. ಬದುಕುವ 3 ದಿನಕ್ಕೆ 100 ನಾಟಕಗಳು. ಯಾವುದು ಯಾರಿಗೆ ಯಾವಾಗ ಸೇರ್ಬೇಕೆಂದು ವಿಧಿಲಿಖಿತವಾಗಿರ್ತದೆಯೋ ಆವಾಗ ತಡವಾದರೂ ಸಹ ಅವರಿಗೆ ಸೇರ್ತದೆ. ಅದು ವ್ಯಕ್ತಿ ಆದರೂ ಸರಿ, ವಸ್ತು ಆದರೂ ಸರಿ. ಯಾಕಂದ್ರೆ ಹೆಣ್ಣು, ಹೊನ್ನು, ಮಣ್ಣು ಈ 3 ಸೇರೋ ಋಣ ಇದ್ರೆ ಏನೇ ಅಡೆತಡೆಗಳಿದ್ದರೂ ಸೇರೋ ಕಾಲಕ್ಕೆ ಬಂದೇ ಬರ್ತದೆ. ನಿಮ್ಮ ಜೊತೆ ಸಂತೋಷ ಹಂಚಿಕೊಳ್ಳುವವರಿಗಿಂತ ನಿಮ್ಮ ನೋವನ್ನು ಹಂಚಿಕೊಳ್ಳುವವರಿಗೆ ಹೆಚ್ಚಿನ ಆದ್ಯತೆ ನೀಡಿ. ಯಾಕಂದ್ರೆ ಸಂತೋಷವನ್ನು ಯಾರು ಬೇಕಾದರೂ ಹಂಚಿಕೊಳ್ಬಹುದು, ಆದರೆ ನೋವನ್ನು ಹಂಚಿಕೊಳ್ಳೋರು ಸಿಗೋದು ತುಂಬಾ ವಿರಳ. ಜೀವನದಲ್ಲಿ ಕೆಲವೊಮ್ಮೆ ಎಂಥ ಸ್ಥಿತಿ ಬರ್ತದೆ ಅಂದ್ರೆ ನಮ್ಮದಲ್ಲದ ತಪ್ಪಿಗೆ ನಾವೇ ಶಿಕ್ಷೆ ಅನುಭವಿಸಬೇಕಾಗ್ತದೆ. ನೀರು ಬೆಂಕಿಯಿಂದ ಬಿಸಿಯಾಗ್ತದೆ ನಿಜ, ಆದರೂ ಕೂಡ ಬೆಂಕಿಯನ್ನು ಆರಿಸೋ ಗುಣವನ್ನ ಬಿಟ್ಟುಕೊಡೋದಿಲ್ಲ. ಹಾಗೆ ನಾವು ಎಂಥವರ ಜೊತೆ ಸೇರಿದ್ರೂ ಕೂಡ ನಮ್ಮತನವನ್ನ ಬಿಟ್ಟುಕೊಡಬಾರ್ದು. ಕೆಟ್ಟ ಸಮಯ ಅಳಿಸುತ್ತೆ ನಿಜ, ಆದರೆ ಬಹಳಷ್ಟು ಕಲಿಸಿಕೊಡುತ್ತೆ. ಸಾವಿಗೂ ನೋವಿಗೂ 3 ಅಕ್ಷರದ ವ್ಯತ್ಯಾಸ ಅಷ್ಟೇ. ಸಾವು ಒಂದು ಸಲ ಕೊಂದರೆ ನೋವು ಪ್ರತಿಕ್ಷಣ ಕೊಲ್ತದೆ. ಪ್ರತಿಯೊಂದು ಸಣ್ಣ ನಗುವು ಕೂಡ ಬೇರೊಬ್ಬರ ಹೃದಯವನ್ನು ಸ್ಪರ್ಶಿಸಬಹುದು. ಯಾರೂ ಕೂಡ ಸಂತೋಷವಾಗಿ ಹುಟ್ಟಿರೋದಿಲ್ಲ, ಆದರೆ ನಾವೆಲ್ಲರೂ ಸಂತೋಷವನ್ನು ಸೃಷ್ಟಿಸುವ ಸಾಮರ್ಥ್ಯದೊಂದಿಗೆ ಹುಟ್ಟಿದ್ದೇವೆ. ಜೀವನ ಕಲಿಸಿದ ಪಾಠಕ್ಕಿಂತ ನಂಬಿದವರು ಕಲಿಸಿದ ಪಾಠಗಳು ಹೆಚ್ಚು. ಬದುಕಿಗೆ ಭಯ ಮುಖ್ಯವಲ್ಲ, ಭರವಸೆ ಮುಖ್ಯ. ಶ್ರೀಕೃಷ್ಣ ಹೇಳ್ತಾರೆ, ಯಾವ ವ್ಯಕ್ತಿಯು ತನ್ನಿಂದ ಏನು ಮಾಡಲಾಗುವುದಿಲ್ಲ ಎಂದು ತಿಳಿದಿರ್ತಾನೋ ಅವನಿಂದಲೇ ಒಂದು ಮಹತ್ ಕಾರ್ಯವಾಗ್ತದೆ. ನಗುತ್ತಿರು ಮನವೇ, ನೋವು ಹೊಸದಲ್ಲ, ಬದುಕು ಶಾಶ್ವತವಲ್ಲ. ಎಲ್ಲರ ಹೃದಯವನ್ನು ಮೀಟಬಲ್ಲ ಕೈ ಎಂದರೆ ಕರುಣೆ. ತಿರುಗುತ್ತಿರುವ ಭೂಮಿಯಲ್ಲಿ ಜೀವಿಸುತ್ತಿರುವೆವು ನಾವೆಲ್ಲ. ಯಾವಾಗ ಏನಾಗ್ತದೆಯೋ ಯಾರಿಗೂ ತಿಳಿದಿಲ್ಲ. ತಂದಿಲ್ಲ ಏನನ್ನು, ತೆಗೆದುಕೊಂಡು ಹೋಗೋದಿಲ್ಲ ಏನನ್ನು. ಇರುವಷ್ಟು ದಿವಸ ಗಳಿಸಬೇಕು ಒಳ್ಳೆತನವನ್ನು. ಬರುತ್ತಿರುವುದನ್ನು ಸ್ವೀಕರಿಸಬೇಕು, ಹೋಗುತ್ತಿರುವುದನ್ನು ಬಿಟ್ಟುಕೊಡ್ಬೇಕು. ಇಷ್ಟೇ ಜೀವನ. ಜೀವಿಸಬೇಕು ನೋವೇ ಇಲ್ಲ ಅನ್ನೋ ತರ, ನಗಬೇಕು ಅಳುವೆ ಇಲ್ಲ ಅನ್ನೋ ತರ, ಆಟ ಆಡಬೇಕು ಸೋಲೆ ಇಲ್ಲ ಅನ್ನೋ ತರ. ಮನುಷ್ಯನಿಗೆ ದಾಹ ಎನ್ನುವುದು ದೇಹದಲ್ಲಿ ಇರಬಾರ್ದು. ಮನುಷ್ಯನಿಗೆ ದಾಹ ಅನ್ನೋದು ದುಡಿಮೆಲಿರಬೇಕು. ಸೂರ್ಯ ಚಂದ್ರ ಬದಲಾಗಲಿಲ್ಲ, ಪ್ರಕೃತಿಯ ಸೃಷ್ಟಿಯಲ್ಲಿ ಬದಲಾಗಿದ್ದು ಮನುಷ್ಯ ಮತ್ತು ಮನುಷ್ಯತ್ವ ಮಾತ್ರ. ಏನು ಅರ್ಥವಾಗದೇ ಇರುವಾಗ ಜೀವನ ಪ್ರಾರಂಭವಾಗಿರುತ್ತೆ, ಎಲ್ಲ ಅರ್ಥವಾಗುವಾಗ ಜೀವನ ಮುಗಿದಿರುತ್ತೆ. ಒಳ್ಳೆಯ ದಿನಕ್ಕೋಸ್ಕರ ಕೆಟ್ಟ ದಿನಗಳ ಜೊತೆ ಯುದ್ಧ ಮಾಡಲೇಬೇಕಾಗ್ತದೆ.